ಈ ಪ್ರಪಂಚದಲ್ಲಿ ರಕ್ತ ಸಂಬಂಧನೇ ಮೀರಿಸೋ ಯಾವುದಾದ್ರೂ ಒಂದು ರಿಲೇಶನ್ಶಿಪ್ ಇದ್ರೆ ದಟ್ ಇಸ್ ಫ್ರೆಂಡ್ಶಿಪ್. ಸೋತಾಗ ಹೆಗಲು ಕೊಟ್ಟು ಮುಂದೆ ನಡೆಸೋದೇ ಫ್ರೆಂಡ್ಶಿಪ್. ಬಿದ್ದಾಗ ಕೈ ಹಿಡಿದು ಮೇಲೆತ್ತೋದೇ ಫ್ರೆಂಡ್ಶಿಪ್. ಮಗ ಇಲ್ಲೊಂದು ಗಲಾಟೆ ಆಗಿದೆ, ಬೇಗ ಬಂದ್ಬಿಡೋ ಅಂದರೆ ಬರ್ತಾನಲ್ಲ, ಅಲ್ಲಿ ಬಂದರೆ ತನಗೂ 4 ಒದೆ ಬೀಳುತ್ತೆ ಅಂತ ಗೊತ್ತಿದ್ರೂ ಬರ್ತಾನಲ್ಲ, ದಟ್ ಇಸ್ ಫ್ರೆಂಡ್ಶಿಪ್. ಫ್ರೆಂಡ್ಶಿಪ್ ಅಂದರೆ ಫ್ರೆಂಡ್ಶಿಪ್ ಡೇ ಇದನ್ನು ರಬ್ಬಲ್ ಬ್ಯಾಂಡ್ ಕಟ್ಟಿ ವೀಕೆಂಡಲ್ಲಿ ಪಾರ್ಟಿ ಮಾಡೋದಲ್ಲ. ಫ್ರೆಂಡ್ಶಿಪ್ ಅಂದರೆ ಅದು ಬೆಲೆ ಕಟ್ಟಕ್ಕಾಗದಿರೋ ಬಾಂಡು. ಅವ್ರ ಕಷ್ಟದಲ್ಲಿದ್ದಾಗ ನಾವು ನೋವು ಪಡೋದು ಇದೆಯಲ್ಲ, ದಟ್ ಈಸ್ ಫ್ರೆಂಡ್ಶಿಪ್. ಅವ್ರು ಗೆದ್ದಾಗ ನಾವು ಗೆದ್ದಷ್ಟೇ ಖುಷಿಪಟ್ಟು ಸಂಭ್ರಮಾಚರಣೆ ಮಾಡ್ತೀವಲ್ಲ, ದಟ್ ಈಸ್ ಫ್ರೆಂಡ್ಶಿಪ್. ಆ ಥರ ಫ್ರೆಂಡ್ಶಿಪ್ಪು ಈಗಿನ ಜನ್ರೇಷನಲ್ಲಿ ಸಿಗೋದು ತುಂಬ ಕಷ್ಟ ಇದೆ. ನಿಮಗೇನಾದರೂ ಆ ಥರ ಫ್ರೆಂಡ್ಶಿಪ್ ಸಿಕ್ಕರೆ ದಯವಿಟ್ಟು ಕಳ್ಕೊಳ್ಳೋಕೆ ಹೋಗಬೇಡಿ. ಫ್ರೆಂಡ್ಶಿಪ್ನ ಉಳಿಸ್ಕೊಳ್ಳಿ. ಫ್ರೆಂಡ್ಶಿಪ್ಪಲ್ಲಿ ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲದೇ ಫ್ರೆಂಡ್ಶಿಪ್ ಮಾಡಿ. ಅವರು ವಿನ್ ಆದಾಗ ಅವ್ರ ಜೊತೆ ಸೆಲೆಬ್ರೇಷನ್ ಮಾಡೋದೇ ಫ್ರೆಂಡ್ಶಿಪ್. ಅವ್ರ ಕೈಲಿಂದ ಆಗ್ತಾ ಇಲ್ಲ ಆದರೂ ನೀನು ಮಾಡ್ತೀಯಾ ಅಂತ ಹುರಿದುಂಬಿಸೋದೇ ಫ್ರೆಂಡ್ಶಿಪ್ಪು. ಫ್ರೆಂಡ್ಶಿಪ್ ಅಂದರೆ ವಿದೌಟ್ ಎನಿ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಫ್ರೆಂಡ್ಶಿಪ್ ಮಾಡೋದು, ದಟ್ ಈಸ್ ಟ್ರೂ ಫ್ರೆಂಡ್ಶಿಪ್.